1799ರಲ್ಲಿ ಟಿಪ್ಪು ಸುಲ್ತಾನ ತೀರ್ಕೊಂಡ್ಮೇಲೆ ಬ್ರಿಟಿಷರು ಲಂಡನ್ನಿಂದ ಮೈಸೂರು ನೋಡಕ್ ಬರೋರಾಗ ಅವ್ರಿಗೊಂದು ಶೋಕಿ ಇತ್ತು. ಲಂಡನ್ನಿಂದ ಮದ್ರಾಸಿಗೆ ಹಡಗಲ್ಲಿ ಬಂದ್ಬಿಡೋರು. ಮದ್ರಾಸ್ ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು, ಮೈಸೂರಿಂದ ಊಟಿ. ಇದು ಅವ್ರದ್ದು ಟೂರ್ ಪ್ಲಾನ್ ಇತ್ತು. ಲಂಡನ್ನಿಂದ ಮದ್ರಾಸ್ಗೆ ಹಡಗಲ್ಲಿನ ಬರೋರು, ಮದ್ರಾಸಿಂದ ಬೆಂಗಳೂರು, ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಊಟಿ. ಅವ್ರನ್ನ ಮೇನೆಗಳಲ್ಲಿ ಹೊತ್ಕೊಂಡ್ಬರ್ತಾ ಇದ್ರು ಮೈಸೂರಿನ ಸೈನಿಕರು. ನೋಡಿ ಬ್ರಿಟಿಷರು ನಮ್ಮನ್ನ ಹೇಗೆಲ್ಲ ಹಿಂಸೆ ಕೊಟ್ಟವ್ರೆ ಅಂತ, ಹೆಂಗೆಲ್ಲ ಶೋಕಿ ಮಾಡ್ಬಿಟ್ಟವ್ರೆ ಅಂತ. ಮೇನೆಲೆ ಹೊತ್ಕೊಂಡ್ಬರ್ತಾ ಇದ್ರು ರೀ. ಮದ್ರಾಸ್ ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು, ಮೈಸೂರು ಟು ಊಟಿ. ಹಿಂಗೆ ಬಂದಾಗ ಮೈಸೂರಲ್ಲಿ ಒಂದು 15 ದಿನ ಹಾಲ್ಟು, ರಾಜೋಪಚಾರ, ಅರಮನೆಯಲ್ಲಿ ಅವ್ರ ವಾಸ, ರಾಜೋಪಚಾರ ನಡೆಯೋದು. ಆ ರಾಜೋಪಚಾರ ಇದ್ದಾಗ ಅಲ್ಲಿ ಅವ್ರಿಗೆ ಕೆಡ್ಡ, ಆನೆಗಳ ಕೆಡ್ಡ ತೋರಿಸೋದು, ಇನ್ನೊಂದು ಹುಲಿ ಬೇಟೆ. ಆಗ ಹುಲಿ ಬೇಟೆಗೆ ಅವ್ರನ್ನ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಯಾರು? 3ನೇ ಕೃಷ್ಣರಾಜ ಒಡೆಯರ್ ಬಾಮೈಕಳಾದಂಥ ಬಕ್ಷಿ ಚಾಮಪ್ಪಾಜಿ ಅರಸು ಅವರು ಇವ್ರನ್ನ ಹುಲಿ ಬೇಟೆಗೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಬಂಡೀಪುರದ ಕಾಡುಗಳು ಚಾಮುಂಡಿ ಬೆಟ್ಟದಿಂದ ಶುರುವಾಗ್ತಾ ಇತ್ತು. ಚಾಮುಂಡಿ ಬೆಟ್ಟದಲ್ಲಿ ಹುಲಿಗಳಿತ್ತು. ಆಗ ಚಾಮಪ್ಪಾಜಿ ಅರಸು ಬ್ರಿಟಿಷರನ್ನ, ನಮ್ಮ ವೆಲ್ಲೆಸ್ಲಿ ಬಂದಿದ್ದಾನೆ, ನಮ್ಮ ಇವನು ಯಾರಪ್ಪ ಡಾಲೌಸಿ ಬಂದಿದ್ದಾನೆ, ಎಲ್ಲರೂ ಬಂದಿದ್ದಾರೆ ಹುಲಿ ಬೇಟೆಗೆ. ಅವ್ರನ್ನೆಲ್ಲ ಕರ್ಕೊಂಡೋಗಿ ಚಾಮುಂಡಿ ಬೆಟ್ಟದಲ್ಲಿ ಹುಲಿ ಬೇಟೆ ಆಡಿಸ್ತಾ ಇದ್ರು. ನಾನು ಇದನ್ನ ಶುರುನಲ್ಲಿ ಹೇಳಿದಾಗ ಎಲ್ಧರ್ಮಿ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲಿ ಹುಲಿಗಳು ಅಂತ ಇದ್ರು. ನೋಡ್ರಿ, ಈಗ ಮಂಡಕಳ್ಳಿ ಏರ್ಪೋರ್ಟಿಗೆ ಹುಲಿ ಬಂದಿದೆ, ಓಡಾಡ್ತಾ ಇದೆ ಅದು ಮಂಡಕಳ್ಳಿ ಏರ್ಪೋರ್ಟಲ್ಲಿ. ಮಂಡಕಳ್ಳಿ ಏರ್ಪೋರ್ಟ್ ಎಲ್ಲಿ? ಮೈಸೂರು ಏರ್ಪೋರ್ಟ್ ಇರೋದಲ್ಲಿ ಚಾಮುಂಡಿ ಬೆಟ್ಟ ಹಿಂಭಾಗಕ್ಕೆ. ಹುಲಿ ತನ್ನ ಟೆರಿಟರಿ ನೆನ್ಪಿಸ್ಕೊಂಡು ಬಂದಿದೆ 200 ವರ್ಷ ಆದಮೇಲೆ. ನಿಸರ್ಗ ಯಾವತ್ತೂ ತನ್ನ ಮಕ್ಕಳಿಗೆ ಮೋಸ ಮಾಡೋದಿಲ್ಲ, ನಾವೇ ನಿಸರ್ಗಕ್ಕೆ ಮೋಸ ಮಾಡೋದು. ನಿಸರ್ಗ ತನ್ನ ಮಗುವಾದಂಥ ಹುಲಿಗೆ ತನ್ನ ಟೆರಿಟರಿನ ವಾಪಸ್ ನೆನಪಿಸಿದೆ. ಅದು ಹುಲಿಯ ಟೆರಿಟರಿ ಚಾಮುಂಡಿ ಬೆಟ್ಟ, ಅದಕ್ಕೆ ಅಲ್ಲಿಗೆ ಬಂದಿದೆ. ಅದು ಗೊತ್ತಾಯ್ತಾ? 1800ರಿಂದ ಅಲ್ಲಿ ಹುಲಿಗಳಿತ್ತು ಅನ್ನೋದಕ್ಕೆ ಈಗ ಹುಲಿ ಅಲ್ಲಿ ಕಾಣಿಸ್ಕೊಂಡಿರೋದೇ ಸಾಕ್ಷಿ. ಏನಂತೀರಿ?